ಹುಬ್ಬಳ್ಳಿಯಲ್ಲಿ ನಡೆದಂತಹ ಕಚಡಾ ಕೆಲಸವನ್ನು ಮಾಡಿದ್ನಲ್ಲ, ಅದೇ ರೀತಿಯಾದಂತಹ ಕಚಡಾ ಕೆಲಸ ಇಲ್ಲೊಬ್ಬನು ಮಾಡಿದ್ದಾನೆ. ಅದೆಲ್ಲಿ ಅಂತಂದ್ರೆ ಮಡಿಕೇರಿಯಲ್ಲಿ ಪಾಪ SLC ವಿದ್ಯಾರ್ಥಿನಿಯನ್ನ ರುಂಡ ಕಡಿದು ಆ ರುಂಡ ತಗೊಂಡು ಹೋಗ್ಬಿಟ್ಟಿದ್ದಾನೆ. ಹತ್ಯೆಗೈದು 19 ಗಂಟೆ ಆಯ್ತು. ಆರೋಪಿ ಇನ್ನೂ ಪತ್ತೆ ಆಗಿಲ್ಲ, ಜೊತೆಗೆ ಆ ರುಂಡನೂ ಪತ್ತೆ ಆಗಿಲ್ಲ. ಪೊಲೀಸರ ಶೋಧ ಕಾರ್ಯ ಈಗ ಮುಂದುವರಿತಾ ಇದೆ. ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನಿಲ್ಲಿಸಿ ಕತ್ತರಿಸಾಕಬೇಕಿಂತವ್ರಿಗೆ, ಅವಾಗ ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೋಮವಾರಪೇಟೆಯ ಮುಟ್ಲು ಗ್ರಾಮದಲ್ಲಿ ನಡೆದಂತಹ ಹತ್ಯೆ ಇದು. ಮಡಿಕೇರಿಯಲ್ಲಿ SLC ವಿದ್ಯಾರ್ಥಿನಿಯ ರುಂಡ ಕತ್ತರಿಸಿ ರುಂಡವನ್ನ ತೆಗೆದುಕೊಂಡು ಹೋಗಿದ್ದಾನೆ ಅವನು. ಇನ್ನೂ ಕೂಡ 19 ಗಂಟೆ ಆದರೂ ಕೂಡ ಆರೋಪಿಯನ್ನ ಪತ್ತೆ ಹಚ್ಚಕ್ಕಾಗಿಲ್ಲ. ಬರೀ ದೇಹ ಮಾತ್ರ ಇದೆ, ರುಂಡ ಮಾತ್ರ ಇಲ್ಲ. ಮುಂಡ ಇದೆ, ರುಂಡ ಇಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸಮಾಜ ಅನ್ನುವಂಥದ್ದು. ಅವಳು ನಿಶ್ಚಿತಾರ್ಥ ಮಾಡಕ್ ಬೇರೆ ಹೋಗಿದ್ರು ಇದರಲ್ಲಿ. ಅವಳ ಜೊತೆಗೆ 16 ವರ್ಷದವಳ ಜೊತೆಗೆ ಪೊಲೀಸರು ನಿಲ್ಸಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿ ಜೊತೆಗೆ ಜಗಳ ಮಾಡ್ಬಿಟ್ಟು ಅವಳನ್ನ ಕೊಲೆ ಮಾಡಿ ಅವಳು ರುಂಡ ಕಟ್ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಅವನೆಂತ ಆಸಮೀರಿಯವನು. 34 ವರ್ಷ ಅವನಿಗೆ, ಅವಳಿಗೆ ಪಾಪ 16 ವರ್ಷ. ಮೊದಲು ಅವ್ರ ತಂದೆ ತಾಯಿ ತಪ್ಪು, ನಿಶ್ಚಿತಾರ್ಥಕ್ಕೋಸ್ಕರ ಒಪ್ಕೊಂಡಿದ್ದವಳು 16 ವರ್ಷದವಳನ್ನ. ಇವನು ಅದಕ್ಕೆ ಪೊಲೀಸರು ವಿರೋಧ ಮಾಡಿದ್ದಕ್ಕೆ ಹೋಗಿ ಕೊಲೆ ಮಾಡ್ತಾನಂತೆ. ಯಾವ ಮನಸ್ಥಿತಿಗೆ ಹೋಗ್ತಾ ಇದೆ ಸಮಾಜ ಅಂತ ಹೇಳಿ. ಇಂಥವರೆಲ್ಲ ಇರಬೇಕಾ ಅಂತೇಳಿ, ಇಂಥವ್ರಿಗೆಲ್ಲ ಮತ್ತೆ ಕಾನೂನಾತ್ಮಕವಾಗಿ ಇವರು ಪರ ವಕೀಲರು ಹೋಗಬೇಕು, ವಾದ ಮಾಡಬೇಕು, ಇವನ್ನೆಲ್ಲ ಮಾಡಬೇಕಾ? ನಡು ರಸ್ತೆಯಲ್ಲಿ ಗಲ್ಲಿಗೆರೆಸ್ಬೇಕು, ಇಂಥವ್ರನ್ನೆಲ್ಲ ಶೂಟೌಟ್ ಮಾಡಿ ಹೋಗಿಬೇಕು. ನನ್ನ ಪ್ರಕಾರ ಆ ಕಡೆ ಕೊಡಗಿನಲ್ಲಿರುವಂಥ ಪೊಲೀಸರು ಎಲ್ಲರೂ ಕಂಡ್ರೆ ಶೂಟೌಟ್ ಮಾಡಿಬಿಟ್ಟು ಆ ರುಂಡ ತಂದು ಅವ್ರ ತಂದೆ ತಾಯಿ ಕೊಡಬೇಕು. ತಂದೆ ತಾಯಿ ಮೇಲೂ ಕೇಸ್ ಹಾಕಿ ಫಸ್ಟು. ಮಡಿಕೇರಿಯಲ್ಲಿ SLC ವಿದ್ಯಾರ್ಥಿನಿ ರುಂಡ ಕಡಿದಂತಹ ಪ್ರಕರಣ. ವಿದ್ಯಾರ್ಥಿನಿ ಹಂತಕನ ಪತ್ತೆಗೆ ಈಗ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಆರೋಪಿ ಪ್ರಕಾಶ್ ವಿರುದ್ಧ ಈಗ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಮಡಿಕೇರಿಯಲ್ಲಿ SLC ವಿದ್ಯಾರ್ಥಿನಿ ರುಂಡ ಕಡಿದ ಪ್ರಕರಣ. ಮೊದಲು ಆ ತಂದೆ ತಾಯಿ ಮೇಲೂ ಕೇಸ್ ಹಾಕಿ 16 ವರ್ಷದೊಳಗೆ ಹೆಂಗ್ ನಿಶ್ಚಿತಾರ್ಥ ಮಾಡಿಕೊಡ್ತಾರೆ ಇವರು, ಹೆಂಗ್ ಅದಕ್ಕೆ ಒಪ್ಕೊಳ್ತಾರೆ? ಮೊದಲನೇ ತಪ್ಪದು. ಅದಾದ ನಂತರ ಇವನು ಮಾಡಿರುವಂಥ ಕಚಡ ಕೆಲಸ, ಇವನನ್ನು ಶೂಟೌಟ್ ಮಾಡಿಬಿಡ್ಬೇಕು, ಎನ್ಕೌಂಟರ್ ಮಾಡಿ ಬಿಸಾಕಬೇಕು ನನ್ನ ಪೊಲೀಸರು. ಅವನೆಲ್ಲೇ ಸಿಗಲಿ, ತಪ್ಪಿಸ್ಕೊಳಕ್ ಹೋದ ಹೊಡೆದಾಕಿದ್ವಿ ಅಂತ ಹೇಳಿ ಮೊದಲನೇದಾಗಿ. ಎಲ್ಲರೂ ಮೆಚ್ಚುತ್ತಾರೆ ನಿಮ್ಮನ್ನ ಕೆಲಸಕ್ಕೆ. ಇಂಥವ್ಕೆ ಯಾರೂ ಬೈಯಲ್ಲ ನಿಮ್ಮನ್ನ. ಇಂಥವ್ರು ಇರಬಾರ್ದು ಇಂಥ ಭೂಮಿ ಮೇಲೆ. ಯಾವ ಮನಸ್ಥಿತಿಯಲ್ಲಿರೋರ್ರಿ? ಆಗಿಲ್ಲ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಅವರೇನಿಲ್ಲ, ಮಹಿಳಾ ಆಯೋಗದವ್ರು ಹೇಳಿದ್ದಾರೆ, ಪೊಲೀಸರು ಹೇಳಿದ್ದಾರೆ ಅವಳಿಗೆ 18 ವರ್ಷ ತುಂಬಲಪ್ಪ, ಆಮೇಲೆ ನಿಂಗೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋಗಿದಾರಂತೆ. ಆದ್ರೂ ಇವನು ಜಗಳ ಮಾಡಿ ಕೊಲೆ ಮಾಡಿ ರುಂಡ ಕಟ್ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಇವನು ಯಾವನು? ಇಂಥವ್ರು ಇರಬೇಕಾ ಭೂಮಿ ಮೇಲೆ? ಮಗಳನ್ನ ಬೆಳೆಸಕ್ಕಾಗದೇ ಇದ್ರೆ 16 ವರ್ಷಕ್ಕೆ ಮದುವೆ ಮಾಡಿಕೊಡೋ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಏನು ಹೇಳೋಣ ಅದಕ್ಕೆ ತಂದೆ ತಾಯಿಗೆ? 16 ವರ್ಷ ಹುಡುಗಿ ಮೀನಾ ಎಂಬುವರನ್ನು ಬ್ರೂಟಲ್ ಆಗಿ ಒಂದು ಪ್ರಕಾಶ್ ಎಂಬುವರು 32 ವರ್ಷ ವ್ಯಕ್ತಿಯೊಬ್ಬರು ಸೋಮವಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಸೂರ್ಲಬಿ ಗ್ರಾಮದ ಹತ್ತಿರ ಇರುವ ಒಂದು ಒಂಟಿ ಮನೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಮೀನಾ ಎಂಬುವ 16 ವರ್ಷ ಹುಡುಗಿ SSLC ಓದಿದ್ದಾರೆ. ಈಗ ಈ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ರಿಸಲ್ಟ್ ರೀಸೆಂಟಾಗಿ ಬಂದಿದೆ. ರಿಸಲ್ಟ್ ಬಂದಾದ್ಮೇಲೆ ಮನೆಯವರೇನೋ ನಿಶ್ಚಯದಾರ್ಥ, ಈಗ ಯಾರು ಕೊಲೆ ಮಾಡಿದಾನೋ ಆ ವ್ಯಕ್ತಿಗೆ ಮದುವೆ ಮಾಡಿಕೊಡುವುದಕ್ಕೆ ನಿಶ್ಚಯದಾರ್ಥ ಮಾಡುವುದಕ್ಕೆ ಪ್ಲಾನ್ ಮಾಡಿ ನಿನ್ನೆ ನಿಶ್ಚಯದಾರ್ಥದಕ್ಕೆ ಅರೇಂಜ್ಮೆಂಟ್ಸ್ ಆಗಿದೆ. ಆ ಸಂದರ್ಭದಲ್ಲಿ ಒಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಕಾಲ್ ಬರ್ತದೆ. ಇಂತಾಗ ಒಂದು 16 ವರ್ಷ ಮಗುವಿಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ನಡ್ತಾ ಇದೆ ಅಂದರೆ ಕಾಲ್ ಬಂದಾದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿ ಕೌನ್ಸಿಲಿಂಗ್ ಎಲ್ಲ ಕೂಡ ಮಾಡಿದ್ದಾರೆ. ಮಾಡಿ 2 ಫ್ಯಾಮಿಲಿಯನ್ನು 18 ವರ್ಷ ಆದಮೇಲೆ ನಾವು ಮದುವೆ ಮಾಡ್ಕೊಳ್ತೀವಿ, ಈಗ ಯಾವುದು ಮದುವೆ ಮಾಡಲ್ಲ ಅಂದರೆ ಎಂದು ಹೇಳಿ ಬಂದಿರೋದು ಕೂಡ ಕಂಡು ಬಂದಿದೆ. ಅದಾದಮೇಲೆ ಪ್ರಕಾಶ್ 32 ವರ್ಷ ಆ ವ್ಯಕ್ತಿ ಸುಮಾರು 5ವರೆಗೆ ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದು ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಟು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು 150 ಮೀಟರ್ ಮನೆಯಲ್ಲಿಂದ 150 ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯುವ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು. ಸೊ ಇಲ್ಲಿ ಆ ಹುಡುಗನ ತಂದೆ ತಾಯಿಯನ್ನ ಕೂಡ ಮೊದಲು ಹಾಕಬೇಕು ಒಳಗಡೆಗೆ. 16 ವರ್ಷ ಅಂತ ಗೊತ್ತಿದ್ದಾಗ್ಲೂ ಸಹ ಅವ್ರು ಹೋಗಿ ನಿಮ್ಮ ಮಗನನ್ನ ಹೋಗಿ ನಿಶ್ಚಿತಾರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ರಲ್ಲ, ಆ ಹುಡುಗನ ತಂದೆ ತಾಯಿಯನ್ನು ಮೊದಲು ಒಳಗೆ ಹಾಕಬೇಕು. ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ಮಲ್ಲಿಕಾರ್ಜುನ್, ಇಲ್ಲಿಯವರೆಗೂ ಕೂಡ ಹುಡುಗನ ತಂದೆ ತಾಯಿಯನ್ನ ಸುಮ್ಮನೆ ಬಿಟ್ಟಿದಾರ ಅಥವಾ ಒಳಗಡೆಗೆ ಹಾಕಿದಾರ? ಇವನು ಎಲ್ಲಿದ್ದಾನೆ ಅಂತ ಏನು ಮಾಹಿತಿನೇ ಸಿಗ್ತಾ ಇಲ್ವಾ? ಖಂಡಿತವಾಗ್ಲೂ ಅರುಣ್, ಕೊಡಗು ಜಿಲ್ಲೆಯ ಸೂರ್ಲಬಿಯಲ್ಲಿ ಒಂದು ಏನು 10ನೇ ತರಗತಿಯ ವಿದ್ಯಾರ್ಥಿನಿಯ ರುಂಡ ಕತ್ತರಿಸಿದಂತ ಪ್ರಕರಣಕ್ಕೆ ಸುಮಾರು 19 ಗಂಟೆ ಕಳೆದ್ರೂ ಕೂಡ ಆರೋಪಿಯ
ಸುಳಿವು ಕೂಡ ಸಿಕ್ಕಿಲ್ಲ, ರುಂಡ ಕೂಡ ಸುಳಿವು ಸಿಕ್ಕಿಲ್ಲ. ಆದ್ರೆ ನಿರಂತರವಾಗಿ ಪೊಲೀಸರು ಏನ್ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂತ ದಟ್ಟಾರಣ್ಯದಲ್ಲಿ ಕೂಡ ಶೋಧ ಕಾರ್ಯವನ್ನ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಅಂದ್ರೆ ಏನು ಆ ಯುವಕ ಏನು ನಿಶ್ಚಿತಾರ್ಥ ನಿನ್ನೆ ಮಾಡಿದ್ದ, ಅಂದ್ರೆ ಹುಡುಗಿಯ ಪೋಷಕರ ಮೇಲೂ ಕೂಡ ಮಾರಣಾಂತಿಕವಾದ ಹಲ್ಲೆಯನ್ನ ನಡೆಸಿದ್ದಾನೆ. ಅಂದ್ರೆ ಬಾಲಕಿಯ ತಾಯಿಗೂ ಕೂಡ ಕತ್ತಿಯಿಂದ ಹಲ್ಲೆ ನಡೆಸಿದ್ದಾನೆ. ಹಾಗಾಗಿ ಇಬ್ರು ಕೂಡ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಈ ಒಂದು ಘಟನೆಯನ್ನ ನೋಡಿ ಇಡೀ ಜಿಲ್ಲೆಯಾದ್ಯಂತ ಜನರೇ ಬೆಚ್ಚಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಒಂದು ಕ್ರೌರ್ಯ ಯಾವ ರೀತಿ ಮೆರೆದಿದ್ದಾನೆ ಅಂತ ಹೇಳಿದ್ರೆ, ತನ್ನ ಏನು ಹಲವಾರು ವರ್ಷಗಳಿಂದ ಇಷ್ಟಪಡ್ತಿದ್ದ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈತ ಊರಿನಲ್ಲಿ ತುಂಬಾ ರೌಡ್ ಆಗಿ ಓಡಾಡ್ಕೊಂಡಿದ್ದ, ತುಂಬಾ ಬಹಳಷ್ಟು ಗ್ರಾಮಸ್ಥರನ್ನ ಬೆದರಿಸ್ತಿದ್ದ ಅನ್ನೋದು ಕೂಡ ಗ್ರಾಮಸ್ಥರು ಹೇಳುವಂತ ಮಾತುಗಳು. ಹಾಗಾಗಿ ಮನೆಯವ್ರಿಗೂ ಕೂಡ ಅದೇ ರೀತಿಯಾದಂತಹ ಭಯವನ್ನ ಪಡಿಸಿ ಹುಡುಗಿಯ ಎಂಗೇಜ್ಮೆಂಟ್ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾನೆ ಅನ್ನೋದು ಕೂಡ ಗ್ರಾಮಸ್ಥರ ಆರೋಪವಾಗಿರ್ತಕ್ಕಂಥದ್ದು. ಈ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಡಿ, ನಂತರ ನಾನು ಬೆಂಗಳೂರಿನ ಉದ್ಯೋಗವನ್ನ ಅರಸಿಕೊಂಡು 2 ವರ್ಷ ಬಿಟ್ಟು ಮದುವೆ ಆಗ್ತೀನಿ ಅನ್ನೋದು ಕೂಡ ಹೇಳಿದ್ನಂತೆ. ಆದ್ರೆ ಏಕಾಏಕಿ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹೋಗಿ ಕೌನ್ಸಿಲಿಂಗ್ ಅನ್ನ ಮಾಡಿ ಹೋದ ನಂತರ ಹಿಂದ್ಗಡೆಯಿಂದ ಬಂದು ಮತ್ತೆ ಮನೆಯವ್ರ ಮೇಲೆ ಈ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಕೂಡ ಏನು ಹುಡುಗಿಯ ಪೋಷಕರು ಹೇಳುವಂತಹ ಮಾತುಗಳು. ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.